ಜನರನ್ನ ಕೇಳಿದಾಗ ನಾನು ತುಂಬ ಬ್ಯುಸಿ ಇರ್ತೀನಿ, ನನಗೆ ಬೆಳಗಿನಿಂದ ಉಪಹಾರ ಸ್ವೀಕರಿಸೋಕ್ಕೆ ಒಂಥರ ಟೈಮ್ ಇರಲ್ಲ, ಅದನ್ನು ತುಂಬ ಸುಲಭವಾಗಿ ಸ್ಕಿಪ್ ಮಾಡ್ಬೋದು, ಆದರೆ ನನಗೆ ಮಧ್ಯಾಹ್ನದ ಊಟ ರಾತ್ರಿ ಊಟ ಚೆನ್ನಾಗೇ ಬೇಕು ಅಂತ ಹೇಳೋರ ಸಂಖ್ಯೆಗಳು ಜಾಸ್ತಿ ಆಗಿದೆ. ಬೆಳಿಗ್ಗೆ ಯಾಕೆ ಹಸಿವೆ ಆಗಲ್ವಾ ಅಂತ ಕೇಳಿದ್ರೆ ಹಸಿವೆ ಆಗತ್ತೆ, ಆದರೆ ನನಗೆ ಟೈಮ್ ಇರಲ್ಲ, ತಿನ್ನೋಕ್ಕೆ ಟೈಮ್ ಇರಲ್ಲ, ಅಥವಾ ಮಾಡಿಕೊಡೋರು ಇರಲ್ಲ. ಹೀಗೆ ಹಲವಾರು ಕಾರಣಗಳಿಂದಾಗಿ ತುಂಬ ಜನ ಬೆಳಗಿನ ಉಪಹಾರನ ಸ್ಕಿಪ್ ಮಾಡ್ತಾರೆ. ಬಟ್ ನಾನು ಯಾವಾಗಲೂ ಹೇಳೋದು ಬೆಳಗಿನ ಉಪಹಾರ ತುಂಬ ಇಂಪಾರ್ಟೆಂಟ್ ದೇಹಕ್ಕೆ. ನಮ್ಮ ಥ್ರೂ ಔಟ್ ನಿಮ್ಮ ದಿವಸ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ನಿಮ್ಮ ಶುಗರ್ ಕಂಟ್ರೋಲ್ ಇರ್ಬೋದು, ನಿಮ್ಮ ಮೂಡ್ ಇರ್ಬೋದು, ಅಥವಾ ನಿಮ್ಮ ಶುಗರ್ ಕ್ರೇವಿಂಗ್ಸ್ಗಳು ಇರ್ಬೋದು, ಅವುಗಳೆಲ್ಲ ನೀವು ಬೆಳಗಿನ ಉಪಹಾರದ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅವುಗಳೆಲ್ಲ ಮೇಲೆ ನೀವು ಹಿಡಿತ ಸಾಧಿಸ್ಬೇಕು ಅಂದರೆ ಶುಗರ್ ಕ್ರೇವಿಂಗ್ ಬರದೇ ಇದ್ದಂಗೆ, ಅಥವಾ ನಿಮ್ಮ ಮೀಲ್ಸ್ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತಂದರೆ ನೀವು ಬೆಳಗ್ಗೆ ಚೆನ್ನಾಗಿರೋ ಉಪಹಾರನ ಸ್ವೀಕರಿಸಬೇಕು. ಹಾಗಾದರೆ ಹೇಗೆ ಉಪಹಾರ ಸ್ವೀಕರಿಸೋದು? ನಾನು ತುಂಬ ಸಲ ಹೇಳ್ತೇನೆ, ಇಲ್ಲ ನೀವು ಬ್ರೇಕ್ಫಾಸ್ಟ್ ನೀವು ತಿನ್ನಲೇಬೇಕು ಅಂತ ಒತ್ತಾಯ ಮಾಡಿದಾಗ, ಸರಿ ಆಯಿತು ಬಟ್ ನನಗೆ ಟೈಮ್ ಇರಲ್ಲ, ಮಾಡ್ಕೊಳಕ್ಕಾಗಲ್ಲ, ನನಗೆ ಏನಾದರೂ ಸುಲಭದ್ದು ಹೇಳಿ ಅಂತ ಹೇಳ್ತೀವಿ. ಸೊ ಫಸ್ಟು ಏನು ಅಂತಂದರೆ ನಾವು ಬ್ಯಾಲೆನ್ಸ್ಡ್ ಆಗಿರೋಂತಹ ಉಪಹಾರನ ಸ್ವೀಕರಿಸಬೇಕು. ಅಂದರೆ ಬ್ಯಾಲೆನ್ಸ್ಡ್ ಅಂತ ಬಂದಾಗ ಅದರಲ್ಲಿ ಫೈಬರ್, ನಾರಿನಾಂಶ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಜೊತೆಗೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ನಮಗೆ ಶಕ್ತಿ ಕೊಡೋಂಥದ್ದು ಅಕ್ಕಿ, ಗೋಧಿ, ರಾಗಿ, ಹೀಗೆ ಯಾವುದಾದ್ರೂ ಒಂದು ಬೇಸ್ ಇರಬೇಕು. ಅಂದರೆ ದವಸದಿಂದ ಮಾಡೋಂತಹ ಒಂದು ಬೇಸ್ ಇರಬೇಕಾಗಿರೋಂಥದ್ದು. ಸೊ ಇದು ಮೂರು ಇದ್ದಾಗ ಯಾವುದೇ ಫಾರ್ಮ್ ಆಗಿರಲಿ ನಮಗೆ ದೇಹಕ್ಕೆ ಪುಷ್ಟಿ ಕೊಡೋಂಥದ್ದು. ಸೊ ನಾನು ಹೇಳ್ತೀನಿ, ಸರಿ ಆಯಿತು, ನಿಮಗೆ ಈಗ ಎಲಾಬ್ರೇಟ್ ಆಗಿರೋಂಥದ್ದು ಕಷ್ಟ, ಈಗ ದೋಸೆ, ಇಡ್ಲಿ ಅಥವಾ ಉಪ್ಪಿಟ್ಟು, ಅವಲಕ್ಕಿ ಈ ಥರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಈ ಥರ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿರೋದನ್ನ, ಅಥವಾ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ, ಅಥವಾ ಹೆಲ್ಪ್ ಇಲ್ಲ, ಇಂತಹ ಸಂದರ್ಭದಲ್ಲಿ ಎಸ್ ಆಲ್ಟರ್ನೇಟಿವ್ಸ್ಗಳನ್ನು ಮಾಡ್ಕೋಬೋದು. ಈಗ ಕೆಲವ್ರು ಹೇಳ್ತಾರೆ, ಇಲ್ಲ ನನಗೆ ಎಲ್ಲನೂ ಮಿಕ್ಸಿ ಮಾಡ್ಕೊಂಡು ಕುಡಿಯೋಕ್ಕೆ ಈಸಿ, ನಾನು ಅದನ್ನು ಮಾಡ್ಕೋತೀನಿ, ಸೊ ಒಂದು ಗ್ಲಾಸ್ ಕುಡಿದ್ರೆ ನನಗೆ ಎಲ್ಲನೂ ಬರಬೇಕು ಅಂತ. ಸೊ ಖಂಡಿತವಾಗ್ಲೂ ಇಂಥದ್ದನ್ನು ಮಾಡಬಹುದು. ಆದರೆ ಏನು ಅಂತಂದರೆ ನಾವು ಗಮನಿಸಬೇಕು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದ್ರ ಒಳಗಡೆ, ಅದೊಂದು ಬ್ಯಾಲೆನ್ಸ್ಡ್ ಮೀಲ್ ಆಗಿದೆಯಾ, ಅದರಲ್ಲಿ ಪ್ರೋಟೀನ್ ಇದೆಯಾ. ತುಂಬ ಜನ ಮಿಲ್ಕ್ ಶೇಕ್ ಕುಡಿತೀನಿ ಅಂತ ಹೇಳ್ತಾರೆ. ಸೊ ಮಿಲ್ಕ್ ಶೇಕ್ ಅಂತ ಮಾಡಿದಾಗ ಒಂದು ಫ್ರೂಟ್ ಒಂದು ಹಣ್ಣು ಮತ್ತು ಹಾಲು ಅಂತ ಮಿಕ್ಸ್ ಮಾಡಿದಾಗ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಇಲ್ಲದೆ ಆಗಿ ಹೋಗುತ್ತೆ, ಅಥವಾ ಪ್ರೋಟೀನ್ಸ್ಗಳು ಹಾಲಲ್ಲಿ ಜಾಸ್ತಿ ಸಿಗದೇ ಇರೋಂಥದ್ದು. ಅಥವಾ ಇನ್ನು ಕೆಲವೊಂದ್ಸರಿ ಏನಾಗುತ್ತೆ, ವಿರುದ್ಧ ಆಹಾರಗಳು, ಅಂದರೆ ಈಗ ಹುಳಿ ಜೊತೆಲಿ ಹಾಲನ್ನು ಸೇರಿಸೋದು ಒಳ್ಳೆಯದಲ್ಲ. ಹೀಗೆ ಒಂದು ತಪ್ಪಾಗಿ ನಾವು ಆಹಾರನ ಸ್ವೀಕರಿಸೋ ಸಾಧ್ಯತೆಗಳು ಇರೋಂಥದ್ದು. ಸೊ ಮೈಂಡ್ಫುಲ್ ಆಗಿ ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ನಾವು ನಮ್ಮ ಸ್ಮೂದೀಸ್ ಅಥವಾ ಮಿಲ್ಕ್ ಶೇಕ್ಗಳನ್ನು ಕನ್ಸ್ಯೂಮ್ ಮಾಡಿದ್ರೆ ಖಂಡಿತವಾಗ್ಲೂ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅಥವಾ ಬ್ರೇಕ್ಫಾಸ್ಟಲ್ಲಿ ಬೇಕಾಗುವಂತಹ ಕ್ಯಾಲರೀಸ್, ದೇಹಕ್ಕೆ ಬೇಕಾಗುವಂತಹ ಎನರ್ಜಿ ಏನಿದೆ ಅವುಗಳನ್ನು ಸ್ವೀಕರಿಸೋಕ್ಕೆ ಸಾಧ್ಯ ಇದೆ. ಇನ್ನು ಕೆಲವೊಂದ್ಸಲಿ ನೀವು ಗಮನಿಸಿರ್ಬೋದು, ರಾಗಿ ಗಂಜಿ ಕುಡಿಯೋ ಅಭ್ಯಾಸ ಇದೆ, ಅದು ಖಂಡಿತವಾಗ್ಲೂ ಹೆಲ್ದಿ ಆಗಿರೋಂಥದ್ದು. ಆದರೆ ಈ ಕೇವಲ ರಾಗಿ ಗಂಜಿ ಮಾಡೋ ಬದಲು ನಾವು ಹೇಳ್ತೀವಿ ಮಜ್ಜಿಗೆ ಆದರೂ ಜೊತೆಗೆ ಬಳಸಿ, ಸ್ವಲ್ಪ ಆದರೂ ಪ್ರೋಟೀನ್ ಸಿಗುತ್ತೆ. ಅಥವಾ ಕೆಲವೊಂದು ಕಾಳುಗಳ ಪುಡಿ, ಈಗ ಕೆಲವೊಂದು ಸತಿ ನಮಗೀಗ ಮಾರ್ಕೆಟಲ್ಲಿ ಸಿಗತ್ತೆ ಬೇರೆ ಬೇರೆ ಮೊಳಕೆ ಬಂದಿರೋ ಕಾಳುಗಳು, ರಾಗಿ ಹಿಟ್ಟು ಜೊತೆಲಿ ಮಿಕ್ಸ್ ಮಾಡಿರೋಂಥದ್ದು, ಅವುಗಳನ್ನು ಸ್ವೀಕರಿಸೋದು ತುಂಬ ಉತ್ತಮ. ಯಾಕೆಂದರೆ ಅದು ಕಂಪ್ಲೀಟಾಗಿ ಬ್ಯಾಲೆನ್ಸ್ಡ್ ಆಗಿರೋಂಥದ್ದು. ಅದ್ರ ಜೊತೆಲಿ ಬೇರೆ ಬೇರೆ ಸೀಡ್ಗಳ ಪೌಡರ್, ಈಗ ನಮ್ಮದು ಅಗಸೆ ಬೀಜ ಪುಡಿ ಇರ್ಬೋದು, ಅಥವಾ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಇಂಥದ್ದೆಲ್ಲ ಹಾಕಿದಾಗ ಅದು ನಾವು ನ್ಯೂಟ್ರಿಯೆಂಟ್ ರಿಚ್ ಮಾಡ್ತಾ ಇರೋಂಥದ್ದು. ಸೊ ಇವುಗಳನ್ನು ಸ್ವೀಕರಿಸಿದಾಗ ನಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋಂಥದ್ದು. ಬರೀ ರಾಗಿ ಅಂತ ತಗೊಂಡಾಗ, ಬರೀ ರಾಗಿ ಗಂಜಿ ಮಾಡ್ಕೋತೀರಿ ಅಂತ ಅಂದಾಗ ಬರೀ ಕಾರ್ಬೋಹೈಡ್ರೇಟ್ ಮಾತ್ರ ಸಿಗತ್ತೆ. ಅದೇ ನಾವು ಕಾಳುಗಳನ್ನು ಅಥವಾ ಸತ್ತು ಪೌಡರ್ ಅಂದರೆ ಕಡಲೆಬೇಳೆ ಪುಡಿ ಅಂಥದ್ದನ್ನೆಲ್ಲ ಬಳಸಿದಾಗ ಇನ್ನೂ ಜಾಸ್ತಿ ನ್ಯೂಟ್ರಿಷಿಯಸ್ ಆಗುತ್ತೆ ನಿಮ್ಮ ಬ್ರೇಕ್ಫಾಸ್ಟ್ ಏನಿದೆ ಅವುಗಳು. ಸೊ ಈ ಥರ ಗಂಜಿ ಮಾಡಿಕೊಂಡು ತುಂಬ ಸುಲಭದಲ್ಲೂ ನಾವು ನಮ್ಮ ಬ್ರೇಕ್ಫಾಸ್ಟನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇದೆ. ಇನ್ನು ಕೆಲವೊಂದ್ಸಲಿ ಓಟ್ಸ್ ಬಳಸೋಂಥದ್ದು ಅಭ್ಯಾಸ. ಇವಾಗ ತುಂಬ ಜನ ಹೇಳ್ತಾರೆ ಓಟ್ಸ್ ಇತ್ತೀಚೆಗೆ ಬಂದಿರೋದಂತೂ ಹೌದು, ಆದರೆ ಇನ್ ಟರ್ಮ್ಸ್ ಆಫ್ ಪ್ರಾಕ್ಟಿಕಾಲಿಟಿ ಅಂದರೆ ತುಂಬ ಕನ್ವೀನಿಯನ್ಸ್ ಅಂತ ಯೋಚನೆ ಮಾಡಿದಾಗ ಎಸ್ ಓಟ್ಸ್ ನಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇದೆ. ಈಗ ತುಂಬ ಚೆನ್ನಾಗಿ ಇಲ್ಲ ನನಗೆ ಅಡುಗೆನೇ ಮಾಡೋಕ್ಕಾಗಲ್ಲ ಅಂತಂದಾಗ ನಾವು ಹೇಳ್ತೀವಿ, ಸರಿ ನೀವು ಓಟ್ಸನ್ನು ಸ್ವೀಕರಿಸ್ಬೋದು. ಅಂದರೆ ಅದು ಕಾರ್ಬೋಹೈಡ್ರೇಟ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಜೊತೆಲಿ ನೀವು ಒಳ್ಳೆ ಈಗ ಮೊಸರು ಅಥವಾ ಕೆಲವರು ಹಾಲಲ್ಲಿ ಬೇಯಿಸ್ಕೊಂಡು ಅಥವಾ ನೀರಲ್ಲಿ ಬೇಯಿಸಿ ಅದಕ್ಕೆ ತರಕಾರಿ ಎಲ್ಲ ಹಾಕಿ ಒಂದೇ ಸಲಿಗೆ 1 ಪಾಟ್ ಮೀಲ್ ಥರನೂ ಸ್ವೀಕರಿಸ್ಬೋದು. ಬೇಳೆನ ಅದರ ಜೊತೆಲೆ ಹಾಕಿ ಸ್ವೀಕರಿಸೋದು, ಅಥವಾ ಬರೀ ಇದನ್ನು ತರಕಾರಿ ಇದು ಓಟ್ಸು ಮತ್ತು ಹಾಲು ಅಥವಾ ಮೊಸರು ಜೊತೆಲಿ ಮಿಕ್ಸ್ ಮಾಡಿ ಅದಕ್ಕೊಂದಿಷ್ಟು ಹಣ್ಣು ಅಥವಾ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಫೈಬರ್ಸನ್ನು ಜಾಸ್ತಿ ಮಾಡ್ಕೊಳ್ಳೋಂಥದ್ದು. ಅಥವಾ ಇನ್ನೊಂದಿಷ್ಟು ಪ್ರೋಟೀನಿಗಾಗಿ ಸತ್ತು ಪುಡಿ ಥರದ್ದನ್ನು ಅದಕ್ಕೆ ಹಾಕ್ಕೊಂಡು ಸ್ವೀಕರಿಸೋದು. ಅಥವಾ ಹೆಂಪ್ ಸೀಡ್ಸ್ ಅಂತ ಬರುತ್ತೆ, ಅವುಗಳನ್ನು ಅದ್ರ ಜೊತೆಲಿ ಮಿಕ್ಸ್ ಮಾಡೋಂಥದ್ದು. ಅಥವಾ ಪೀನಟ್ ಪೌಡರ್, ಈಗ
ಶೇಂಗಾ ಪುಡಿನ ಹಾಕೊಂಡು ಸ್ವೀಕರಿಸೋದು, ಹೀಗೆ ಬೇರೆ ಬೇರೆ ಥರದಲ್ಲಿ ಅದಕ್ಕೆ ಹಾಕೊಳ್ಳೋಂಥದ್ದು. ಇನ್ನು ಕೆಲವೊಂದ್ಸಲ ಈಗ ನಾನ್ ವೆಜ್ ಸ್ವೀಕರಿಸೋದು ಅಥವಾ ಮೊಟ್ಟೆ ತಿನ್ನೋಂಥವ್ರಾದರೆ ಹಾಲು ಓಟ್ಸು ಜೊತೆಗೆ ಒಂದು ಮೊಟ್ಟೆ ಸ್ವೀಕರಿಸೋದು, ಆವಾಗ ಬ್ಯಾಲೆನ್ಸ್ ಆಗುತ್ತೆ, ಫೈಬರ್ ನಾರಿನಾಂಶನೂ ಸಿಗುತ್ತೆ, ಪ್ರೋಟೀನು ಸಿಗೋಂಥದ್ದು. ಹೀಗೆ ಬ್ಯಾಲೆನ್ಸ್ಡ್ ಮಾಡಿ ನಾವು ಈಸಿಯರ್ ಆಪ್ಷನ್ಸ್ಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಜಸ್ಟ್ ಪ್ಲ್ಯಾನಿಂಗ್ ಜಾಸ್ತಿ ಬೇಕಾಗಿರೋಂಥದ್ದು, ಏನೇನು ಹಾಕೋಬೋದು. ಸೊ ಆವಾಗ ನಮ್ಮ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಅಂತ. ಇನ್ನು ಕೆಲವರು ಅದೇ ನಾನು ಸ್ಮೂದಿ ಹೇಳಿದ ಥರನೇ ಸ್ಮೂದಿನೂ ಮಾಡ್ಕೋಬೋದು. ಬರೀ ಕೇವಲ ಹಣ್ಣುಗಳನ್ನು ಮಾತ್ರ ಸ್ವೀಕರಿಸದೆ ಈ ಥರ ಬೇರೆ ಶೇಂಗಾ ಹಾಕ್ಕೊಳ್ಳೋದು, ಪೀನಟ್ಸ್ ಹಾಕ್ಕೊಳ್ಳೋಂಥದ್ದು, ಆವಾಗ ಪ್ರೋಟೀನ್ ಜಾಸ್ತಿ ಆಗೋಂಥದ್ದು. ಎಗೇನ್ ಯಾವ ಗೋಲ್ ಮೇಲೆ ವರ್ಕ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೋಲ್ ಮೇಲೆ ಈಗ ಪ್ರೋಟೀನ್ ಅಂಶ ಬೇಕೇ ಬೇಕಾಗುತ್ತೆ. ಸೊ ಯಾವ ಮಟ್ಟಕ್ಕೆ ಬೇಕು ಅದಕ್ಕೆ ಅನುಗುಣವಾಗಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ತಾ ಹೋಗೋಂಥದ್ದು. ಬರೀ ಪ್ಲೇನ್ ಆಗಿ ಮಾಡದೇ ಇದ್ದಾಗ ನಮಗೆ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ತುಂಬ ಈಸಿಯಾಗಿ ಒಂದು ಸ್ಮೂದಿ ಒಂದ್ಸತಿ ಎಲ್ಲನೂ ಒಂದೇ ಇದಕ್ಕೆ ಹಾಕಿ ಒಂದು ಲೋಟ ಥರ ಮಾಡ್ಕೊಂಡು ಕುಡಿಯೋಕ್ಕೆ ಸಾಧ್ಯ, ಅಥವಾ ಗಂಜಿ ಥರ ಮಾಡಿಕೊಂಡು ನಾವು ಬೆಳಗಿನ ಉಪಹಾರನ ಸ್ವೀಕರಿಸೋಕ್ಕೆ ಸಾಧ್ಯ ಇದೆ. ಅಥವಾ ಒಂಥರ ಕೆಲವರು ಸೂಪ್ ಥರ ಮಾಡ್ಕೋತಾರೆ, ಈಗ ರಾಗಿ ಸೂಪ್ ಥರ ಎಲ್ಲನೂ ಅದಕ್ಕೆ ಕಾಳುಗಳನ್ನು ತರಕಾರಿಗಳನ್ನೆಲ್ಲ ಹಾಕಿ ಒಂದು ಬೌಲ್ ಥರ ಒಂದು ಬೌಲನ್ನು ಸ್ವೀಕರಿಸೋಂಥದ್ದು. ಇನ್ನು ಕಾರ್ನ್ಫ್ಲೇಕ್ಸ್, ಇನ್ನು ತುಂಬ ಜನ ಈಗ ಕಾರ್ನ್ಫ್ಲೇಕ್ಸ್ ಇರ್ಬೋದು ಅಥವಾ ರೆಡಿಮೇಡ್ ಸೀರಿಯಲ್ಸನ್ನು ಬಳಸೋಂಥದ್ದು ಹಾಲು ಜೊತೆಲಿ. ಸೊ ಈ ರೆಡಿಮೇಡ್ ಸೀರಿಯಲ್ಸ್ಗಳಲ್ಲಿ ಏನು ಅಂತಂದರೆ ಆ್ಯಡಿಟಿವ್ಸ್ಗಳು ನಮ್ಮ ದೇಹಕ್ಕೆ ಮಾರಕವಾಗಿರೋಂಥದ್ದು. ಅವುಗಳಿಲ್ಲದೆ ಪ್ಯೂರ್ ಆಗಿದ್ದಾಗ, ಅಂದರೆ ಜಾಸ್ತಿ ಏನು ಶುಗರ್ಸ್ಗಳು ಹಾಕದೇ ಇದ್ದಾಗ ಅಥವಾ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್, ಫ್ಲೇವರಿಂಗ್ಸ್ ಇವುಗಳು ಇಲ್ಲದೆ ಇರೋಂತಹ ಸೀರಿಯಲ್ಸ್ ಆದರೆ ಅದನ್ನು ಖಂಡಿತವಾಗ್ಲೂ ಕ್ವಾಂಟಿಟಿ ಬೇಸ್ಡ್ ಮೇಲೆ ಬಳಸಿದಾಗ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ಓವರಾಲ್ ತುಂಬ ಸುಲಭದ ಆಪ್ಷನ್ಸ್ಗಳು ಲಭ್ಯ, ಆದರೆ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಬೇಕು. ಅಂದರೆ ಅದು ಬ್ಯಾಲೆನ್ಸ್ಡ್ ಆಗಿ ಇರೋ ಥರ ನೋಡಿಕೊಂಡು ಸ್ವೀಕರಿಸಿದ್ರೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ.